ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಬಿಗ್ ಬಾಸ್ ಕನ್ನಡ ಸೀಸನ್ 11 ಶುರುವಾಗಿದೆ. ವರ್ಷದಿಂದ ವರ್ಷಕ್ಕೆ ಬಹಳ ವಿಭಿನ್ನವಾಗಿ ಬರ್ತಿರೋ ರಿಯಾಲಿಟಿ ಶೋ ಇದು. ಈ ಬಾರಿ ಹೊಸ ಅಧ್ಯಾಯ ಅಂತ ಈ ಹಿಂದೆಯೇ ಪ್ರೋಮೋದಲ್ಲಿ ಸಾರಿದ್ರು. ಅಂತೆಯೇ ಈ ಬಾರಿ ಹೊಸ ಮಾದರಿಯಲ್ಲಿ ಶೋ ಕಾಣಿಸಿಕೊಂಡಿದೆ. ಈ ಬಾರಿ 2 ಮನೆಯಲ್ಲಿ ಬಿಗ್ ಬಾಸ್ ನಡೆಯಲಿದೆ. ಅಷ್ಟೇ ಅಲ್ಲ, ಈ ಸಲ ಸುದೀಪ್ ಅವರು ಬಿಗ್ ಬಾಸ್ ಮನೆಯೊಳಗೆ ಹೋಗಿಲ್ಲ. ಅರೆ ಏನಿದು ಅಂತ ತಿಳಿದುಕೊಳ್ಳೋ ಕುತೂಹಲವನ್ನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಅದಕ್ಕೂ ಮುಂಚೆ ನೀವಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಸಪೋರ್ಟ್ ಜೊತೆಗಿರಲಿ. ಬಿಗ್ ಬಾಸ್ನಲ್ಲಿ ಪ್ರತಿ ವರ್ಷ ಕಿಚ್ಚ ಸುದೀಪ್ ಮನೆಯೊಳಗೆ ಹೋಗಿ ಮನೆಯನ್ನು ಪರಿಚಯ ಮಾಡಿಕೊಡ್ತಾ ಇದ್ದರು. ಆದರೆ ಈ ಬಾರಿ ಸುದೀಪ್ ಮನೆಯೊಳಗೆ ಹೋಗಿಲ್ಲ. ಸ್ವತಃ ಅವರೇ ವೇದಿಕೆಯಲ್ಲಿ ಈ ವಿಚಾರವನ್ನು ಕೂಡ ಹೇಳಿದರು. ಸುದೀಪ್ ವೇದಿಕೆಯಿಂದ ನೇರವಾಗಿ ಕಂಟೆಸ್ಟೆಂಟ್ಗಳನ್ನು ಮಾತನಾಡಿಸಿ ಬಿಗ್ ಬಾಸ್ ಮನೆಯೊಳಗೆ ಕಳುಹಿಸಿದ್ದಾರೆ. ಇನ್ನೊಂದು ವಿಚಾರ, ಮೊದಲೇ ಹೇಳಿದಂತೆ ಈ ಸಲ ಬಿಗ್ ಬಾಸ್ ಆಟ 2 ಮನೆಯಲ್ಲಿ ನಡೆಯುತ್ತಿದೆ. ಒಂದು ಸ್ವರ್ಗ ಹಾಗೂ ಇನ್ನೊಂದು ನರಕ. 2 ಮನೆಗಳನ್ನು ಮಾಡಿದ್ದಾರೆ. ಸ್ವರ್ಗಕ್ಕೆ ಕೆಲವು ಕಂಟೆಸ್ಟೆಂಟ್ಗಳು ಹಾಗೂ ನರಕಕ್ಕೆ ಒಂದಿಷ್ಟು ಕಂಟೆಸ್ಟೆಂಟ್ಗಳು ಹೋಗಿದ್ದಾರೆ. 2 ಮನೆಗಳಲ್ಲಿ ಆಟ ಯಾವ ರೀತಿ ನಡೆಯುತ್ತೆ ಅನ್ನೋದು ಸದ್ಯದ ಕ್ಯೂರಿಯಾಸಿಟಿ. ಇನ್ನು ಬಿಗ್ ಬಾಸ್ ಮನೆಗೆ ನಟಿ ಭವ್ಯ, ಯಮುನಾ, ಧನ್ರಾಜ್, ಸತ್ಯ ಖ್ಯಾತಿಯ ಗೌತಮಿ, ಲಾಯರ್ ಜಗದೀಶ್, ಚೈತ್ರ ಕುಂದಾಪುರ ಮೊದಲಾದವರು ಹೋಗಿದ್ದಾರೆ. ಈ ಬಾರಿ ಹಿಂದೆಂದಿಗಿಂತಲೂ ವಿಭಿನ್ನ ರೀತಿಯಲ್ಲಿ ಮೂಡಿ ಬರೋದಂತೂ ಪಕ್ಕಾ. ನಿಮಗೆ ಈ ಬಗ್ಗೆ ಏನನ್ನಿಸ್ತಿದೆ ದಯವಿಟ್ಟು ಕಮೆಂಟ್ ಮಾಡಿ.